ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮವ ಗೂಳಿ ಎಮ್ಗೌಡ ಮಾತಾಡ್ತಾ ಇರೋದು. ಇನ್ನು ಯಾರಾದ್ರು ಕನ್ನಡಿಗ ಗೂಳಿ ಎಮ್ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ ಫ್ರೆಂಡ್. ಇವತ್ತಿಂದ ನಾನು ಯೂಟ್ಯೂಬಲ್ಲಿ ತಮ್ನೆಲ್ ಹಾಕಿದ್ದೀನಿ. ಯೂಟ್ಯೂಬಲ್ಲಿ ವಿಡಿಯೋಗಳು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ರೆ ರಿಟರ್ನ್ಸ್ ನಮ್ಗೇನು ಸಿಗುತ್ತೆ ಅನ್ನೋದೊಂದು ಕಾನ್ಸೆಪ್ಟು ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಗೇನು ತರ ಯಾವ ತರ ಸಿಗುತ್ತೆ ಅಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಸಿಗುತ್ತೆ, ಹಂಗೆ ವ್ಯೂಸ್ ಸಿಗುತ್ತೆ, ಕಮೆಂಟ್ ಸಿಗುತ್ತೆ, ಸಬ್ಸ್ಕ್ರೈಬರ್ ಸಿಗ್ತಾರೆ. ಈ ತರ ಬೇಜಾನ್ ಬೆನಿಫಿಟ್ ಇದೆ ನನಗೆ ಸಿಕ್ಕಿದೆ. ನನಗೆ ಬಂದು 51 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಇಲ್ಲಿವರೆಗೂ ಯಾವುದು ವ್ಯೂಸು 1,000 ವ್ಯೂಸು ಕ್ರಾಸ್ ಆಗಿರ್ಲಿಲ್ಲ. 600, 500, 400, 50, 90, 80 ಈ ತರ ಫ್ರೆಂಡ್. 49ನೇ ವಿಡಿಯೋ ಬಂದು 1K ವ್ಯೂಸ್ ಹೋಗಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. 1K ವ್ಯೂಸ್ ಹೋಗೋದು ಯೂಟ್ಯೂಬ್ ಅಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ತುಂಬಾ ಕಷ್ಟ. ಯಾಕೆಂದ್ರೆ ಫೇಸ್ಬುಕ್, ಇನ್ಸ್ಟಾದಲ್ಲಿ ಇವತ್ತಿನ ಜನರೇಷನ್ ಏನಿದೆ ಫೇಸ್ಬುಕ್, ಇನ್ಸ್ಟಾನೇ ಹೆಚ್ಚಿಗೆ ಯೂಸ್ ಮಾಡೋದು. ಯೂಟ್ಯೂಬ್ ನೋಡ್ತಾರೆ, ಶಾರ್ಟ್ ವಿಡಿಯೋಗಳು ಅಷ್ಟಾಗಿ ಯಾರು ನೋಡಲ್ಲ. ಅದರಲ್ಲಿ ಯೂಟ್ಯೂಬಲ್ಲಿ ವ್ಯೂಸ್ ತಗೊಳೋದೇ ಒಂದು ದೊಡ್ಡ ಅಚೀವ್ಮೆಂಟ್. ಅಂಥದ್ರಲ್ಲಿ 1K ವ್ಯೂಸ್ ಸಿಕ್ಕಿದೆ ನನಗೆ. ಎಷ್ಟನೇ ವಿಡಿಯೋಗೆ? 49ನೇ ವಿಡಿಯೋಗೆ 1K ವ್ಯೂಸ್ ಸಿಕ್ಕಿದೆ. ಇದೆಲ್ಲ ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಾನು ಇನ್ನೊಂದು ಹೇಳ್ತೀನಿ ಫ್ರೆಂಡ್, ಏಕೆಂದ್ರೆ ನಿಮ್ಗೆ ಯಾರೇ ಮಾಡ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾರೇ ಹೊಸ ಬಿಸ್ನೆಸ್ ಮಾಡ್ಲಿ, ಇಲ್ಲ ಸಕ್ಸಸ್ ಆಗಿರೋರು ಮಾಡ್ಲಿ, ಯಾರೇ ಮಾಡ್ಲಿ, ಅವ್ರು ನಮ್ಮ ಕರ್ನಾಟಕದವರ. ನಿಮ್ಮ ಪ್ರೀತಿ ವಿಶ್ವಾಸ ಯಾವ ತರ ಇರ್ಬೇಕು ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬೇಕು, ಒಂದು ಲೈಕ್ ಕೊಡ್ಬೇಕು, ವಿಡಿಯೋ ಚೆನ್ನಾಗಿದೆ ಯುಟಿಲೈಸ್ ಮಾಡ್ಕೊಬೇಕು. ಏಕೆಂದ್ರೆ ಅವನು ಬೆಳೆದ್ರೆ ಆ ಬರೋ ದುಡ್ಡಂತೂ ಬರುತ್ತೆ. ಯೂಟ್ಯೂಬ್ ಅಲ್ಲಿ ಬೆಳೆದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಸಿಕ್ಕಿದ್ರೆ ದುಡ್ಡಂತೂ ಬಂದೇ ಬರುತ್ತೆ. ಎಲ್ಲ ಯೂಟ್ಯೂಬರ್ಸ್ಗಾಗ್ಲಿ ಏನಲ್ಲಿ ಒಂದು ಟಾರ್ಗೆಟ್ ಅಂತ ಇರುತ್ತೆ. ಟಾರ್ಗೆಟ್ ರೀಚ್ ಆದ್ಮೇಲೆ ಅಮೌಂಟ್ ಅಂತ ಬಂದೇ ಬರುತ್ತೆ. ಅಮೌಂಟ್ ಬಂದ್ಮೇಲೆ ಅವನು ಇಲ್ಲೇ ನಮ್ಮ ಕರ್ನಾಟಕದಾಗೆ ಆಗ್ಲಿ, ನಮ್ಮ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಬರೋ ದುಡ್ಡು ಫಾರಿನ್ ದುಡ್ಡು, ಅದು ಅಮೆರಿಕದಿಂದ ಬರೋ ದುಡ್ಡು ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತದೆ ಅಂದ್ರೆ ನಾವ್ಯಾಕೆ ಸಪೋರ್ಟ್ ಮಾಡಬಾರ್ದು? ಯಾರೋ ಒಬ್ರಿಗೆ ಯೂಸ್ ಆಗ್ತದೆ. ನಿಮ್ಮ ಬೆಂಬಲ ಏನಂದ್ರೆ ಒಂದು ಸಬ್ಸ್ಕ್ರೈಬು, ಒಂದು ಲೈಕು, ಒಂದು ಕಮೆಂಟು, ವಿಡಿಯೋ ನೋಡ್ಬೇಕು ಅಷ್ಟೇ ಫ್ರೆಂಡ್ಸ್. ನೀವಿಷ್ಟು ಪುಷ್ ಮಾಡಿದ್ರೆ ನೋಡ್ತಾ ಇರ್ತೀರ ವಿಡಿಯೋಗಳು. ನಮ್ಮ ಕರ್ನಾಟಕದವರ, ನಾನೇ ಅಂತಲ್ಲ, ನಮ್ಮ ಕರ್ನಾಟಕದವ್ರು ಯಾರ್ಯಾರು ಮಾಡಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಯಾಕೆಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅದೇ ತರ. ಯಾಕೆಂದ್ರೆ ನಾವು ಬೆಳೆದು ನಮ್ಗೇನೋ ಅಮೌಂಟ್ ಬರೋದು ತಿನ್ಕೊಂತು ಅಂದ್ರೆ, ನಾನು ಆಲ್ರೆಡಿ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ಡ್ರೀಮ್ ಏನಿದೆ. ನಾನು ಅಮೌಂಟ್ ಬಂದ್ರೆ ನಾನೇನ್ ಮಾಡ್ತೀನಿ ಎಲ್ಲ ಕ್ಲೀನಾಗಿ ಪಿನ್ ಟು ಪಿನ್ ಮಾಡಿದ್ದೀನಿ. ಅದು ಯುಟಿಲೈಸ್ ಆಗುತ್ತೆ. ಅದು ನಮ್ಮ ಸರೌಂಡಿಂಗ್ ಅಲ್ಲಿ, ನಮ್ಮ ಹಳ್ಳಿಗಳಾಗ್ಲಿ, ನಮ್ಮ ಸಿಟಿಗಳಾಗ್ಲಿ ಏನೋ ಒಂದು ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಫಾರಿನ್ ದುಡ್ಡು ಯುಟಿಲೈಸ್ ಮಾಡೋಣ ಇಲ್ಲಿ. ನಮ್ಮ ಜನರಿಗೆ, ನಮ್ಮ ಸುತ್ತಮುತ್ತ ವಾಸಿಸ್ತಿರೋ ಜನರಿಗೆ ಯಾರಿಗೋ ಒಬ್ರಿಗೆ ಯೂಸ್ ಆಗುತ್ತೆ. ಆಮೇಲೆ ಇನ್ನೊಬ್ರು ಯೂಟ್ಯೂಬರ್ಸ್ ಬೆಳೆದ್ಮೇಲೆ ದುಡ್ಡು ಬರ್ತತೆ, ಅವ್ರೇನು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೂ ಅವ್ರೇನಾದ್ರೂ ಒಂದು ಕೆಲಸ ಮಾಡಿದ್ರು 4-5 ಜನಕ್ಕೆ ಕೆಲಸ ಸಿಗುತ್ತೆ ಒಂದಷ್ಟು ದಿವಸ. ಅದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಗುತ್ತೆ. ಯಾರೇ ಯೂಟ್ಯೂಬರ್ಸ್ ಆಗಲಿ, ಬಿಗಿನರ್ಸ್ ಆಗಲಿ, ಬೆಳೆದಿರೋರು ಎಲ್ಲರಿಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಇಷ್ಟೇ ಸಾಕು. ಮುಂದೋದು ನಾವು ಮಾಡ್ತೀವಿ. ನನ್ನ ಮನ್ಸಲ್ಲಿದೆ, ಬೇರೆಯವ್ರದ್ದೆಲ್ಲ ನಾನು ಹೇಳ್ತಾ ಇಲ್ಲ. ನಂದು ವಿಡಿಯೋ ನೋಡಿ ಹೋಗಿ ನಾನು ಏನೇನು ಮಾಡಬೇಕು, ಯಾವ ಥರ ಅಚೀವ್ಮೆಂಟ್ ಮಾಡಬೇಕು, ನನ್ನ ಡ್ರೀಮ್ ಏನಿದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಡೀಟೇಲ್ ಆಗಿ ಒಂದು 15 ನಿಮಿಷ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್. ನನಗೆ 1,000 ವ್ಯೂಸ್ ಆಗಿರೋಕ್ಕೆ ತುಂಬ ಖುಷಿ ಆಗ್ತಿದೆ. ಅದೆಲ್ಲ ನಿಮ್ಮಿಂದ, ನಿಮ್ಮ ಪ್ರೀತಿ ವಿಶ್ವಾಸದಿಂದ. ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ವಿಡಿಯೋಗಳು ನೋಡಿ ಬೆಂಬಲ ಕೊಡಿ. ಆದಷ್ಟು ಬೇಗ ರೀಚ್ ಆಗಿಬಿಟ್ಟು ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಏನೋ ಒಂದು ಒಳ್ಳೇದು ಮಾಡೋಣ. ನಮ್ಮ ಕೈಲಾಗಿದ್ದು ಏನು ಬರುತ್ತಾ ಆ ಅಮೌಂಟಲ್ಲಿ ಒಳ್ಳೇದು ಮಾಡ್ತಾ ಹೋಗೋಣ. ಇಷ್ಟ ಹೇಳ್ತಾ ಇವತ್ತು ವಿಡಿಯೋ ಮುಗ್ತಾ ಇದ್ದೀನಿ ಫ್ರೆಂಡ್. ಲವ್ ಯು, ಥ್ಯಾಂಕ್ ಯು. ಅದು ವಿಡಿಯೋ ಯಾವ ಥರ ಆಗಿದೆ ಅಂತ ನಾನು ಯೂಟ್ಯೂಬಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದಕ್ಕೊಂದು ವಾಯ್ಸ್ ಕೊಟ್ಟು ನನಗೆ ಅಪ್ಡೇಟ್ ಮಾಡ್ತೀನಿ. ಅದನ್ನ ನೋಡಿ ಫ್ರೆಂಡ್. 1,000 ವ್ಯೂಸ್ ಹೋಗಿರೋದೆ ನನಗೆ ಖುಷಿ ಆಗ್ತಿದೆ. ಅದೊಂದು 1,000 ವ್ಯೂಸ್ತು ನಾನು ನಿಮಗೆ ಇದೇ ವಿಡಿಯೋದಾಗ ಶೇರ್ ಮಾಡ್ತೀನಿ. ಹಂಗೆ ನೋಡ್ಬಿಟ್ಟು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಪಟ್ಟ. ಹಂಗೆ ಒಂದು ಲೈಕ್ ಕೊಟ್ಬಿಡಿ. ನಿಮ್ಮ ಪ್ರೀತಿ ವಿಶ್ವಾಸದಿಂದ ಒಂದು ಕಮೆಂಟ್ ಮಾಡ್ಬಿಡಿ. ಲವ್ ಯು.